ಕೋಚಿಂಗ್ ಅನ್ನೋದು ಇಂಡಿಯಾದ ನರನಾಡಿಗಳಲ್ಲಿ ತುಂಬೈತಿ. ಕ್ಲಾಸ್ 1 ಲಿಂದ್ರ 12th ಮಟ ಸ್ಕೂಲ್ ಕೋಚಿಂಗ್ ನಡುವೆನೇ ಸಿಕ್ಕೊಂಡಿರ್ತಾರ. ಮತ್ತೆ ಕ್ಲಾಸ್ 12 ಆದ್ಮೇಲೆ ಏನಾದ್ರೂ ಮಾಡ್ಬೇಕಂದ್ರ ಅದಕ್ಕೂ ಕೋಚಿಂಗ್ ಹಚ್ತಾರ. ಪೇರೆಂಟ್ಸಿಗೆ ಅನಿಸ್ತಿರ್ತೈತಿ ನಮ್ಮ ಮಕ್ಕಳಿಗೆ ಎಷ್ಟು ಓದಿಸ್ಬೇಕಂದ್ರ ಅವ್ರು ಭಾಳ ಮುಂದೆ ಹೋಗ್ಬೇಕು. ಅಂಕಲ್ ಇದೊಂದು ತಿಳ್ಕೊರಿ, ಅದೇ ಸಮಯದಾಗ ನಿಮ್ಮ ಮಕ್ಕಳ ಜೊತೆನೆ ಲಕ್ಷಗಟ್ಟಲೆ ಮಂದಿ ಅದೇ ಏಜ್ದಾಗ, ಅದೇ ಕ್ಲಾಸ್ದಾಗ, ಅದೇ ಕಾಲೇಜ್ದಾಗ ಪಾಸ್ಔಟ್ ಆಗ್ತಾರ. ಮತ್ತು ನಿಮಗೆ ಹಿಂಗ್ಯಾಕೆ ಅನಿಸ್ತೈತಿ? ನಿಮ್ಮ ಮಕ್ಕಳು ಅದೇ ನಾಲೆಜ್ ಕೂಡ ಲಕ್ಷಾನುಗಟ್ಟಲೆ ಮಕ್ಕಳಿಗಿಂತ ಮುಂದೆ ಹೋಗ್ತಾರಂತ. ನಿಮ್ಮ ಎಲ್ಲ ದುಡ್ಡನ್ನು ನೀವು ಇದರಲ್ಲಿನೇ ವೇಸ್ಟ್ ಮಾಡ್ತೀರಿ. ಮತ್ತು ನೀವು ಇದೊಂದು ಟ್ರ್ಯಾಪ್ನಾಗ ಸಿಕ್ಕೊಂತೀರಿ, 9 to 5 ಜಾಬ್. ಅದನ್ನೇ ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ತೀರಿ. ಮತ್ತು ನಿಮ್ಮ ಮಕ್ಕಳು ಅವ್ರ ಮಕ್ಕಳನ್ನು ಹೇಳ್ಕೊಡ್ತಾರ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಿ. ಮತ್ತು ಇದೇ ಸೈಕಲ್ ನಡೀತಾ ಇರ್ತೈತಿ. ಮತ್ತು ನೀವು ನಿಮ್ಮ ಮಕ್ಕಳಿಗೆ ಅಕಾಡೆಮಿಕ್ಸ್ ಜೊತೆನ ಇಂಥ ನಾಲೆಜ್ ಕಲಿಸ್ರಿ. ಆ ಲಕ್ಷಾನುಗಟ್ಟಲೆ ಮಕ್ಕಳಿಗಿಂತ ನಿಮ್ಮ ಮಗ ಮುಂದೆ ಹೋಗ್ಬೇಕು. ಅಂಥ ನಾಲೆಜನ್ನು, ಅಂಥ ಸ್ಕಿಲ್ಸನ್ನು ಕಲಿಸ್ರಿ. ಮತ್ತು ಅವಾಗ ಅವನೇನಾದರೂ ಮಾತಾಡಿದ್ರೆ 1000 ಮಂದಿ ನಿಂತು ಅವನು ಮಾತನ್ನು ಕೇಳಬೇಕು. ಬಿ ಡಿಫ್ರೆಂಟ್. ಗುಡ್ ಲಕ್.